ಇವತ್ತು ಕುರಂಜಲ್ ಟ್ರೆಕ್ಕಿಂಗ್ ಫಾರೆಸ್ಟ್ಗೆ ಬಂದಿದ್ದು. ಸೊ ಇದೇ ನಮ್ಮ ಫಾರೆಸ್ಟ್ ಎಂಟ್ರೆನ್ಸು. ಇಲ್ಲಿ ನಾವು ಟಿಕೆಟ್ ತೊಗೊಂಡಿರ್ತೀವಲ್ವ, ಅದನ್ನು ವೆರಿಫಿಕೇಷನ್ ಮಾಡೋದಕ್ಕೆ ಇಲ್ಲಿ ಫಾರೆಸ್ಟ್ ಗೈಡ್ ಹತ್ರ ಹೋಗಿ ಆ ಟಿಕೆಟ್ ವೆರಿಫೈ ಮಾಡಿಸಿ ಆದಮೇಲೆ ಸೊ ಇದೇ ಕುರಂಜಲ್ ಸ್ಟಾರ್ಟಿಂಗ್ ಟ್ರೆಕ್ ಪಾಯಿಂಟು. ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡಿ. ಸೊ ಆ ಕಾಣ್ತಾ ಇರೋ ಬೆಟ್ಟಗಳೆಲ್ಲ ನಾವು ಹತ್ತಬೇಕು ಅನಿಸುತ್ತೆ. ಹೋಗೋಣ ಒನ್ ಬೈ ಒನ್. ಓಕೆ, ಸೊ ನೋಡೋಣ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಈಗ ಹತ್ತಕ್ಕೆ ಶುರು ಮಾಡಿದ್ದೀನಿ. ಈ ಟ್ರಕ್ ಹೋಗೋ ಮಧ್ಯದಲ್ಲಿ ಒಂದಿಷ್ಟು ಚಿಕ್ಕದು ಜರಿ ಸಿಗುತ್ತೆ, ಅಂದರೆ ಹಳ್ಳದ ಥರ ನೋಡ್ಬೋದು. ಎಷ್ಟು ವಾಟ್ರ್ ಬರ್ತಿದೆ ತೋರಿಸ್ತೀನಿ. ಈ ನೀರು ಎಷ್ಟು ಬೆಳಗಿದೆ ನೋಡ್ತಿದ್ದೀವಿ. ಈ ರೂಟಲ್ಲಿ ಬಂದ ತಕ್ಷಣ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಶಿಬಿರಕ್ಕೆ ದಾರಿ ಅಂತಲೂ ಹಾಕಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ, ಯಾರು ಫಸ್ಟ್ ಟೈಮಲ್ಲಿ ಸ್ವಲ್ಪ ರೋಡ್ ಮಿಸ್ ಆಗಿರ್ಬೋದು, ಆ ಥರದವರೆಲ್ಲ ನಾವು ಆರಾಮಾಗಿ ಅಲ್ಲಿ ಹಾಕಿರೋ ಬೋರ್ಡನ್ನ ಫಾಲೋ ಮಾಡಿದರೆ ಸ್ವಲ್ಪ ನಾವು ಪೀಕ್ಗೆ ಒಂದು ಸ್ಟೆಪ್ ಹೋಗ್ಬೋದು ಮುಂದೆ. ಸೊ ಅದಕ್ಕೆ ಯಾವತ್ತೇ ಆಗಲಿ ನಾವು ಎಲ್ಲ ಕಡೆ ಅಬ್ಸರ್ವ್ ಮಾಡಬೇಕು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ. ಎಲ್ಲಿ ಬೋರ್ಡ್ ಇದೆ, ಏನು ಆ ಬೋರ್ಡಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ, ಅದರಲ್ಲಿ ಏನು ಇನ್ಫಾರ್ಮೇಷನ್ ಬರೆದಿದ್ದಾರೆ. ಸೊ ಅದೆಲ್ಲ ಓದ್ತಾ ಹೋದಂಗೆಲ್ಲ ನಿಮಗೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಏನು ಮುಂದೆ ಯಾವ ಥರ ಪ್ಲೇಸಸ್ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಗ್ಬೋದು. ಎಷ್ಟು ಫಾಗಿದೆ ನೋಡಿ ಅಲ್ಲ. ನೋಡ್ಬೋದು ಮೊಬೈಲಲ್ಲಿ ಹಾಕಿದ್ದಾರೆ ನೆಟ್ವರ್ಕ್ ಪಾಯಿಂಟ್ 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಂತ. ಸೊ ಒಬ್ಬೊಬ್ಬರಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಮನೇಲಿ ತೋರಿಸ್ಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಆ ಇಂಟೆನ್ಷನಿಂದ ಅವರು ನೆಟ್ವರ್ಕು 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಂತ ಹಾಕಿರ್ಬೋದು. ಅಥವಾ ಏನಾದರೂ ಎಮರ್ಜೆನ್ಸಿ ಪರ್ಪಸ್ಸು ಏನಾದರೂ ಆಗಿದ್ದರೆ ಸೊ ಆ ಪಾಯಿಂಟಲ್ಲಿ ನಿಮ್ಗೆ ನೆಟ್ವರ್ಕ್ ಸಿಗುತ್ತೆ, ನಾವು ಹೋಗ್ಬಿಟ್ಟು ಅಲ್ಲಿಂದ ಕಾಲ್ ಮಾಡಿ ಯಾರಿಗಾದ್ರೂ ಹೇಳ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಎಂಡ್ ಆಫ್ ದ ಡೇ ಅದೊಂದು ಗುಡ್ ಇಂಟೆನ್ಷನ್ನಿಂದ ಒಂದು ಹಾಕಿದ್ದಾರೆ. ಸೊ ಯಾವಾಗಲೂ ಆ ಥರ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಪ್ರತಿ ಟೈಮಲ್ಲೂ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಪಕ್ಕ ಏನಿದೆ ಅಂತೆಲ್ಲ. ಓಕೆ, ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಇಷ್ಟು ದೊಡ್ಡ ಮರ ಬಿದ್ದಿದೆ. ಸೊ ಇದನ್ನು ದಾಟ್ಬಿಟ್ಟು ಹೊರಡಬೇಕು. ಸೊ ಹಿಂಗೆ ಹೋಗಿ ಹಿಂಗೆ ಹತ್ತಿ ಹೇಳಿದು ಈ ಥರ ಸರ್ಕಸ್ ಮಾಡಬೇಕು. ಇಲ್ಲಿ ನೋಡಿ ಹತ್ತಾ ಇದೆ. ಸೊ ಹಿಂಗೆ ಬರಬೇಕು. ಸೊ ಕುರಂಜಲ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಮಗೆ ಲೋಕಲ್ ಗೈಡ್ ಸಿಕ್ಕಿದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ಏನಂತಾರೆ ಸರ್? ಏನಂತೀರಾ ಸರ್? ಏನಿಲ್ಲ, ಕುರಂಜಲ್ ಪೀಕ್ ಒಂದಿದೆ, ದಂಗರಿಗಲ್ ಪೀಕ್ ಇದೆ. ಇಲ್ಲಿ ನೋಡೋಕ್ಕೆ ಟಾಪ್ ಬಂಡೆ ಇದೆ. ಆ ಕಡೆ ಒಳ್ಳೆ ಮೋಸ ಇದು ಆನ್ಸಿಜನ್ ಆದರೆ ಒಳ್ಳೆ ಚೆಂದ ಕಾಣುತ್ತೆ. ಈಗಂತೂ ಕಷ್ಟ ಇದೆ ಮಳೆಗಾಲದಲ್ಲಿ. ಡಿಸೆಂಬರ್ ಜನವರಿ ಆದರೆ ಫುಲ್ ಕ್ಲಿಯರು. ಈಗ ಬಿಲ್ಚಸ್ ಹೆಚ್ಚು ಜಾಸ್ತಿ ಬರ್ತಾ ಇದೆ, ಆದರೂ ಪರವಾಗಿಲ್ಲ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ದಿನ ಮಾಡ್ತಿದ್ರೆ ಇದನ್ನು? ಸರ್ ನಾನಿಲ್ಲಿ ಕಮ್ಮಿ ಅಂದರೆ ಒಂದು 15 ವರ್ಷ 20 ವರ್ಷ ಸರ್. ಓಕೆ, ಹಾಂ, ನಾವು 78 ಬಂದಿರೋದು ನಿಮಗೆ. ಓಕೆ, ನಾವು ನನ್ನ ಮಗ ಎಲ್ಲ ಮಾಡ್ತಿದ್ವಿ. ಹಾಂ. ಸೊ ನಿಮ್ಗೆ ಏನಾದ್ರು ಆನೆ ಆ ಥರ ಏನಾದ್ರು ಕಂಡಿಲ್ಲ ಸರ್. ಒಂದು ಸರಿ ನನಗೆ 9 ಜನ ಲೇಡೀಸ್ ಇರಬೇಕಾದ್ರೆ ಕಾರ್ ಕೂಡ ಸಿಕ್ಕಿತ್ತು, ಫೀಲ್ಡ್ ನಾಯಿ ಸಿಕ್ಕಿತ್ತು, ಹಂದಿಗಳು ಸಿಕ್ಕಿದ್ದು. ಸಿಗ್ತಾ ಇತ್ತು ಸರ್. ಏನು ತೊಂದರೆ ಮಾಡಿಲ್ಲ ನಮಗೆಲ್ಲ. ಏನು ತೊಂದರೆ ಮಾಡಿಲ್ಲ. ಅದು ಪಾಡಿ ಅದು ಹೋಗುತ್ತೆ ಸರ್. ನಮ್ಮ ಪಾಡಿ ನಾವು ಇರ್ತೇವೆ. ಸೊ ನೀವು
ಈ ಕುರಂಜಲ್ ಪೀಕ್ನ ನೋಡ್ಬೇಕಂದ್ರೆ ಏನು ಹೇಳ್ತೀರಾ ಅವ್ರಿಗೆ? ಅಂದರೆ ಬನ್ನಿ ನೋಡೋಣ. ಬನ್ನಿ ಸರ್, ಚೆನ್ನಾಗಿದೆ, ನೋಡಿ ಎಲ್ಲ ತಂದು ಎಂಜಾಯ್ ಮಾಡಿ. ಎನರ್ಜಿ ಇರಬೇಕಾದ್ರೆ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ, ಪೀಕ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಟಫ್ ಇದೆ. ಟಾಪಲ್ಲಿ ಡೀಪ್ ಪಾಯಿಂಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬಂಡೆದಿಂದ ಹತ್ತಿ ಮೇಲೆ ಟಾಪ್ ಹೋಗ್ಬೇಕು. ಸೊ ಇದು ಎಷ್ಟು ಡೀಪ್ ಫಾರೆಸ್ಟ್ ನಡಿಬೇಕು ಸರ್? ಇದು 7 ಕಿಲೋಮೀಟರ್ ಸರ್. ಓಕೆ, 7 ಅಪ್ ಅಂಡ್ ಡೌನ್ 14. ಓಕೆ. ಈಗ ನೋಡ್ತಾ ಇದ್ದೀರಲ್ವಾ, ಈ ಥರ ಎಷ್ಟು ಈ ಮದುವೆ ಆದರೆ ಚಪ್ರ ಆಗ್ತಾರಲ್ವಾ, ಹೌದು ಆ ಥರ ಇದೆ. ಏನು ಹೇಳ್ತೀರಾ ಇದು ನೋಡಿದ್ರೆ? ನೋಡೋ ಒಂಥರ ಸೌಂದರ್ಯ, ಒಳ್ಳೆ ಚೆನ್ನಾಗಿ ನೋಡಿ ಒಳ್ಳೆ ಲುಕ್ ಅಂತ ಇದೆ. ಈ ಥರ ನಮ್ಮ ಸ್ವರ್ಗದಲ್ಲಿ ಇದ್ದಂಗೆ ಕಾಣ್ತಾ ಇದೆ. ನೋಡಿ ಹೇಗಿದೆ ನೋಡಿಲ್ಲ ವಾತಾವರಣ. ಹೌದು. ಸೊ ಇದು ಲೋಕಲ್ ಗೈಡ್ ಹೇಳಿರೋ ಮಾತು. ನೀವು ನೋಡಿದರೆ ಸುತ್ತಮುತ್ತ ಎಲ್ಲ ಫಾರೆಸ್ಟ್, ಇಷ್ಟಿಷ್ಟು ದೊಡ್ಡದಾದ ಮರಗಳಿದ್ದಾವೆ, ಡೀಪ್ ಫಾರೆಸ್ಟು. ಪಾಪ ನಮ್ಮ ಲೋಕಲ್ ಗೈಡ್ ಛತ್ರಿ ಹಿಡ್ಕೊಂಡು ಅವ್ರ ಪಾಡಿಗೆ ಅವರು ಮುಂದೆ 4 ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನು ಅಂದರೆ ಟ್ರೆಕ್ಕಿಂಗ್ ಬರಬೇಕು ಅಂದರೆ ಲೋಕಲ್ ಗೈಡು ಬೇಕೇ ಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿದ್ದಷ್ಟು ನಮಗೆ ಗೊತ್ತಿರಲ್ಲ ಅಲ್ವಾ ಸರ್? ಹೌದು. ಸೊ ಏನೇ ತೊಂದರೆ ಆದರೂ ಸಮೇತ ಅವ್ರು ನಮಗೆ ನೋಡ್ಕೊಳಕ್ಕೆ ಅವ್ರು ಇರ್ತಾರೆ. ಹೌದು, ಒಂದು ಗೈಡ್ ಇಂದಲೇ ಬಿಡಲ್ಲ ಸರ್, ಗೈಡ್ ಬೇಕೇ ಬೇಕು ಕಂಪಲ್ಸರಿ. 10 ಮೆಂಬರ್ಸ್ ಬಂದ್ವಿ. ಹೌದು. ಏನಕ್ಕೆ ಅಂದರೆ ಈ ಇಷ್ಟು ದೊಡ್ಡ ಫಾರೆಸ್ಟಲ್ಲಿ ಯಾರು ಯಾವಾಗ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ. ಸೊ ಕಳೆದೋದ್ರೂ ಸಮೇತ ಹೌದು ಅವ್ರಿಗೆ ಹುಡುಕಷ್ಟು ಜಾಗ ಗೊತ್ತಿರಬೇಕು. ಹೌದು. ಸೊ ಅದಕ್ಕೆ ಯಾವಾಗಲೂ ನೀವು ಲೋಕಲ್ ಗೈಡ್ನ ಚೂಸ್ ಮಾಡಿ. ಒಳ್ಳೆಯದಾಗಲಿ ಸರ್. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಫಾರೆಸ್ಟಲ್ಲಿ ಸೇವ್ ದ ಫಾರೆಸ್ಟ್ ಅಂತ ಮಾಡಿದ್ಮೇಲೆ ಸೊ ಇದನ್ನು ನಾನು ಯಾವಾಗಲೂ ಫಾಲೋ ಮಾಡಬೇಕು. ಫುಡ್ಡು, ಆಕ್ಸಿಜನ್, ರೈನ್, ಎಕೋ ಬ್ಯಾಲೆನ್ಸ್ ಅದೆಲ್ಲ ಇದ್ಮೇಲೆ ಸೊ ನಾವು ಯಾವಾಗಲೂ ಓಕೆ. 1ನೇ ಕೆರೆ ಫಸ್ಟ್ ಪಾಂಡ್ 3 ಕಿಲೋಮೀಟ್ರ್ ಇದೆ. ಸೊ 3 ಕಿಲೋಮೀಟ್ರ್ವರೆಗೂ ಹೋಗ್ತಾ ಇರಬೇಕು ಈ ಥರ ಡೀಪ್ ಫಾರೆಸ್ಟ್ ಮಧ್ಯೆ. ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನಾನು ಈ ಒಂದು ವೀಡಿಯೋ ಮಾಡೋಣ ಅಂತೇಳಿ ಟ್ರೈ ಮಾಡಿರೋದು. ಓಕೆ, ಸಿಗೋಣ ಮುಂದೆ. ಕ್ಯಾಮ್ರಾ ಅಡ್ಲೆ ಎಷ್ಟು ಮಳೆ ಬರ್ತಿದೆ ಅಂದರೆ ಹೇಳಕ್ಕೆ ಆಗಲ್ಲ. ವಾಟ್ರೆಲ್ಲ ಹೆಂಗೆ ಹೋಗ್ತಾರೆ ನಮ್ಮ ಬಗ್ಗೆ. ಸೊ ಇದರಲ್ಲಿ ಸೊ ಇಲ್ಲಿಂದ ಟ್ರೆಕ್ ಮಾಡ್ಕೊಂಡ್ಬಂದ್ವಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಪ್ಲೇಸ್ ಕಾಣುತ್ತೆ. ಸೊ ಅವರು ತೋರಿಸ್ತಿದ್ದಾರಲ್ವ, ಅದು ಬಂದ್ಬಿಟ್ಟು ಶಾರ್ಟ್ಕಟ್ ದಾರಿ. ಹಿಂಗಿದೆ ಅಂದರೆ ಮರಗಳು ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 3 ಕಿಲೋಮೀಟ್ರ್ ಹತ್ತತ್ರ ಡೀಪ್ ಫಾರೆಸ್ಟಲ್ಲಿ ಬಂದಿದ್ದೀವಿ. ಆದರೆ ನೋಡ್ಬೋದು ಹಿಂಗೆ ವಾವ್ ಅನ್ಸುತ್ತೆ. ಸೊ ಬನ್ನಿ ಎಂಜಾಯ್ ಮಾಡಿ. ಇದೆಲ್ಲ ರಿಸ್ಕಿ ನೋಡಿ, ಹಿಂಗಿದೆ ಫಾಗ್.
ಬೆಸ್ಟ್. ಮನೆ ಹೆಂಗೆ ಹೋಗೋಣ. ಸೊ ಆ ಡೀಪ್ ಫಾರೆಸ್ಟಿಂದ ಬಂದಾಗ ನಮಗೆ ಟ್ರೆಕ್ಕಿಂಗ್ ಮಾಡೋಕ್ಕಂತೇಳಿ ಫಸ್ಟ್ ಬೆಟ್ಟ ಇದು. ಸೊ ಅದನ್ನು ಮೋಸ್ಟ್ಲಿ ಒಂದು ಸ್ಟ್ರೈಟ್ ಇರೋಂಥ ಬೆಟ್ಟನ ಕಂಪ್ಲೀಟ್ ನೋಡ್ಬೋದು ನೀವು. ಸೊ ಕಾಣುತ್ತೆ. ಇನ್ನೂ ಇವ್ರು ಹತ್ತಾ ಇದ್ದಾರಲ್ಲ, ಅಲ್ಲಿ ಹೋಗ್ಬೇಕು, ತೋರಿಸ್ತೀನಿ. ಅಲ್ಲೊಂಚೂರು ಮುಂದೆ ಇದು ಲಾಸ್ಟ್ ಸ್ಟ್ರೆಚ್ಚು ಪೀಕ್ಗೆ ಹೋಗೋಕ್ಕೆ. ಸೊ ನೋಡೋಣ ಎಷ್ಟಿರುತ್ತೆ. ಸೊ